ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಹೆಸರುಕಾಳು, ಕಡಲೆಕಾಳು ಹೆಚ್ಚಾಗಿ ಬಳಸ್ತೇವೆ. ಆದರೆ ಚಿಕ್ಕದಾಗಿ ಕಾಣುವ ಮಡಿಕೆ ಕಾಳು ಅಥವಾ ಮಟ್ಕಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತಾ? ಇವತ್ತಿನ ವಿಡಿಯೋದಲ್ಲಿ ಮಡಿಕೆ ಕಾಳು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ನಿಮಗೆ ಈ ರೆಸಿಪಿ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಮಡಿಕೆ ಕಾಳನ್ನು ಪವರ್ ಆಫ್ ಪ್ರೋಟೀನ್ ಹೌಸ್ ಅಂತ ಹೇಳ್ತಾರೆ. ಯಾಕೆ ಅಂದರೆ 100 ಗ್ರಾಂ ಮಡಿಕೆ ಕಾಳಿನಲ್ಲಿ ಸುಮಾರು 22ರಿಂದ 24ರಷ್ಟು ಪ್ರೋಟೀನ್ ಇರುತ್ತದೆ. ಯಾರು ಮಾಂಸಾಹಾರ ತಿನ್ನೋದಿಲ್ವೋ, ಯಾರು ಮಾಂಸಾಹಾರವನ್ನು ಬಿಟ್ಟಿದ್ದಾರೋ ಅವರಿಗೆ ಇದು ಬೆಸ್ಟ್ ಆಪ್ಷನ್. ಯಾಕೆ ಅಂದರೆ ಇದು ಸ್ನಾಯುಗಳನ್ನು ಅಂದರೆ ಮಸಲ್ ಬೆಳವಣಿಗೆ ತುಂಬ ಸಹಾಯ ಮಾಡುತ್ತೆ. ಎರಡನೆಯದು ಮೂಳೆಗಳ ಆರೋಗ್ಯಕ್ಕಾಗಿ. ಇದು ಮೂಳೆಗಳ ಆರೋಗ್ಯಕ್ಕಾಗಿ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಮಡಿಕೆ ಕಾಳಿನಲ್ಲಿ ಕ್ಯಾಲ್ಶಿಯಂ ಮತ್ತು ಫಾಸ್ಫರಸ್ ಅಂಶ ಹೇರಳವಾಗಿರುತ್ತೆ. ಇದು ನಮ್ಮ ಮೂಳೆಯನ್ನು ಗಟ್ಟಿಯಾಗಿಡಲು ಮತ್ತು ಭವಿಷ್ಯದಲ್ಲಿ ಮೂಳೆಗಳ ಸವೆತದಿಂದ ಬರುವ ಸಮಸ್ಯೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಮೂರನೆಯದಾಗಿ ಮುಖ್ಯವಾದ ಲಾಭ ಅಂದರೆ ತೂಕ ಇಳಿಸೋದ್ರಲ್ಲಿ. ಯಾಕೆ ಅಂದರೆ ಇದರಲ್ಲಿ ಫೈಬರ್ ಅಥವಾ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಸ್ವಲ್ಪ ತಿಂದರೂ ನಮಗೆ ಬೇಗ ಹೊಟ್ಟೆ ತುಂಬಿರೋ ಥರ ಅನುಭವ ಆಗುತ್ತದೆ. ಅದಲ್ಲದೆ ಪದೇ ಪದೇ ನಮಗೆ ಹಸಿವಾಗೋದಿಲ್ಲ. ಅದರಲ್ಲೂ ನಮಗೆ ಅದು ಇದು ತಿನ್ನಬೇಕು ಅನಿಸೋ ಕ್ರೇವಿಂಗ್ ಸಹ ಬರೋದಿಲ್ಲ. ಅಷ್ಟೇ ಅಲ್ಲದೆ ಮಡಿಕೆ ಕಾಳುಗಳನ್ನು ಮೊಳಕೆ ಬರಿಸಿ ತಿಂದರೆ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಸಹ ನಿವಾರಣೆ ಸಿಗುತ್ತದೆ. ಮೂರನೆಯದು ಮುಖ್ಯವಾದ ಲಾಭ ಅದೇನೆಂದರೆ ತೂಕ ಇಳಿಸೋದ್ರಲ್ಲಿ. ಯಾಕೆ ಅಂದರೆ ಇದು ಫೈಬರ್ ಅಥವಾ ನಾರಿನಾಂಶ ಜಾಸ್ತಿ ಇರುತ್ತೆ. ಇದನ್ನು ಸ್ವಲ್ಪ ತಿಂದರೂ ಸಹ ನಮಗೆ ಹೊಟ್ಟೆ ತುಂಬಿರೋ ಥರ ಅನುಭವ ಆಗುತ್ತೆ. ಅದಲ್ಲದೆ ಪದೇ ಪದೇ ಹಸಿವಾಗಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಮಗೆ ಅದು ಇದು ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಬರೋಲ್ಲ. ಅಷ್ಟೇ ಅಲ್ಲದೆ ಮಡಿಕೆ ಕಾಳುಗಳನ್ನು ಮೊಳಕೆ ಬರಿಸಿ ತಿಂದರೆ ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅಂದರೆ ಮಲಬದ್ಧತೆ ಸಮಸ್ಯೆ ಇರುತ್ತೆ, ಅದು ಸಹ ಬೇಗ ನಿವಾರಣೆ ಆಗುತ್ತೆ. ನಾಲ್ಕನೆಯದು ಮಧುಮೇಹ ನಿಯಂತ್ರಣ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸೋದು. ಅದೇಗೆ ಅಂದರೆ ಶುಗರ್ ಅಥವಾ ಮಧುಮೇಹ ಇರುವವರಿಗೆ ಇದು ಹೇಳಿ ಮಾಡಿಸಿದ ಆಹಾರ. ಯಾಕೆ ಅಂತಂದರೆ ಇದು ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತದೆ. ಅದರ ಜೊತೆಗೆ ಇದರಲ್ಲಿ ಜಿಂಕ್ ಅನ್ನೋ ಅಂಶ ಇರುತ್ತೆ. ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸುತ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟೆಲ್ಲ ಲಾಭ ಇರುವ ಮಡಿಕೆ ಕಾಳುಗಳನ್ನು ನಾವು ವಾರದಲ್ಲಿ 1-2 ಬಾರಿ ಆದರೂ ನಮ್ಮ ಅಡುಗೆ ಮನೆಯಲ್ಲಿ ಬಳಸಲೇಬೇಕು. ಇದನ್ನು ಪಲ್ಯ, ಸಾಂಬಾರ್ ಅಥವಾ ಮೊಳಕೆ ಕಾಳಿನ ಸಲಾಡ್ ಮಾಡಿ ಸಹ ತಿನ್ಬೋದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರ್ಯಾರು ವೆಯ್ಟ್ ಲಾಸ್ ಜರ್ನಿನಲ್ಲಿದ್ದಾರೋ, ಡಯಾಬಿಟಿಕ್ ಇದ್ದಾರೋ ಅವ್ರ ಜೊತೆ ಶೇರ್ ಮಾಡಿ. ಇದೇ ರೀತಿ ಮತ್ತಷ್ಟು ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.